ಎಸ್, ವಿಶ್ವನಾಥ್ ಭಟ್ರನ್ನ ನಾವು ಮಾತಾಡಿಸ್ತಾ ಇದ್ವಿ. ವಿಶ್ವನಾಥ್ ಭಟ್ರೆ, ಮಧ್ಯಮ ವರ್ಗದ ಮೇಲೆ ಟ್ಯಾಕ್ಸ್ ಬರ್ಡನ್ ಕಡಿಮೆ ಆಗುತ್ತಾ? ಅತಿ ಹೆಚ್ಚಿನ ನಿರೀಕ್ಷೆ ಈ ಸಲ ಇದೆ. ಆಗಬೇಕು ಸರ್, ಆಗತ್ತೆ. ಬಟ್ ಇದಕ್ಕೆ ಸರ್ಕಾರ ಕಾರಣನ ಅಂದರೆ ನನಗನ್ಸಿರೋದು ವಿಶ್ಲೇಷಣೆ ಪ್ರಕಾರ ರಿಪೋರ್ಟ್ ನೋಡಿ ನಾನು ಹೇಳ್ತಿರೋದು. ಮೊದಲನೇದಾಗಿ ಖಾಸಗಿ ಶಾಲೆಗಳ ಶುಲ್ಕ, ಎರಡನೇದಾಗಿ ಇದು ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ನೀವು ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಳಕು ಚೆಲ್ಬೋದು ಅನ್ಸುತ್ತೆ ತಾವು. ಮಧ್ಯಮ ವರ್ಗದವರ ವೇತನ ಏರಿಕೆ ಏನಿದೆ, ಆ ಏರಿಕೆ ಅನ್ನುವಂತಹದ್ದು ಬೆಲೆ ಏರಿಕೆಗೆ ಸರಿದೂಗಿಸುವ ಮಟ್ಟಕ್ಕೆ ಬಂದಿಲ್ಲ. ಹೌದು. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಾರ್ಪೊರೇಟ್ ವರ್ಗದಲ್ಲಿ ನಾನು ಅದಕ್ಕೆ ಸರ್ಕಾರನ ಹೊಣೆಗಾರನಾಗಿ ಮಾಡ್ತೀನಿ. ಅಲ್ಲ, ಓಕೆ, ಕಾರ್ಪೊರೇಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ರಿ. ಇಲ್ಲ ಸರ್, ಅದು ಮಾಡಿದ್ದು ಅನುಕೂಲ ಹೇಗಾಯಿತು ಅಂದರೆ, ಕಾರ್ಪೊರೇಟ್ ತೆರಿಗೆ ಸಂಗ್ರಹಣೆ ಕಳೆದ 3 ವರ್ಷದಲ್ಲಿ, ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ನಾನು ಹೇಳಕ್ಕೆ ಹೊರಟಿರೋದು ಆ ವಿಚಾರದ ಬಗ್ಗೆ. ಕಾರ್ಪೊರೇಟ್ ವರ್ಗದವರು ಕಳೆದ 15 ವರ್ಷದಲ್ಲಿ ದಾಖಲೆ ಮಟ್ಟದ, ಸ್ಟ್ರೆಸ್ ದಿಸ್ ಫ್ರೇಸ್, ದಾಖಲೆ ಮಟ್ಟದ ಲಾಭವನ್ನು 2023-24ರಲ್ಲಿ ಮಾಡಿದ್ದಾರೆ. ಅಲ್ಲ, ಮಾಡ್ಕೊಂಡು ಸರ್, ನಾನು ಹೇಳಕ್ಕೆ ಹೊರಟಿರೋ ವಿಚಾರವೇ. ಥ್ಯಾಂಕ್ ಯು ವೆರಿ ಮಚ್, ಯು ಆರ್ ಎನ್ಲೈಟ್ನಿಂಗ್ ಮಿ. ಥ್ಯಾಂಕ್ ಯು ವೆರಿ ಮಚ್. ಸತತವಾಗಿ ನಮ್ಗೆ ಗೊತ್ತಾಗೋದು ಹೇಗೆ ಅಂದರೆ, ನಮಗೆ ತೆರಿಗೆ ಸಂಗ್ರಹಣೆ ನೀವು ನೋಡಿರ್ಬೋದು, ಗಣನೀಯವಾಗಿ ಪ್ರತಿ ವರ್ಷ 3 ವರ್ಷದಿಂದ ನಾವು ಏನು ಒಂದು ಟಾರ್ಗೆಟ್ ಎಸ್ಟಿಮೇಷನ್ ಕೊಡ್ತಿದ್ದೀವಿ, ರಿವೈಸ್ಡ್ ಜಾಸ್ತಿ ಆಗ್ತಿದೆ. ಇಯರ್ ಆನ್ ಇಯರ್ 20% ಜಾಸ್ತಿ ಆಗ್ತಿದೆ. ಬಟ್ ಸಮಸ್ಯೆ ಏನು ಅಂದರೆ, ಆ ಮಟ್ಟದಲ್ಲಿ ಆ ಉದ್ಯೋಗಿಗಳಿಗೆ ಇದರ ಒಂದು ಪ್ರಪೋರ್ಷನೇಟ್ ಆಗಿ ಲಾಭ ಬರ್ತಿದೆ, ಅನುಕೂಲ ಇದೆಯಾ? ಇದನ್ನು ಯಾಕೆ ಹೇಳ್ತಿದ್ದೀನಿ ನಾನು ಅಂದರೆ, ನಾನು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ. ಇತ್ತೀಚೆಗೆ ಮೋಹನ್ ದಾಸ್ ಪೈ ಅವರು ಒಂದು ಡೇಟಾ ಹೇಳಿದ್ರು, ನಂಗೆ ಸ್ವಲ್ಪ ನೋವಾಯಿತು. 2011ನೇ ಇಸವಿನಲ್ಲಿ ಸರ್, 2011ನೇ ಇಸವಿನಲ್ಲಿ ಫ್ರೆಷರ್ಸಿಗೆ IT ವಲಯದಲ್ಲಿ ನೀಡ್ತಾ ಇದ್ದಂತಹ ವಾರ್ಷಿಕ ವೇತನ 3,25,000 ರೂಪಾಯಿ. ನಾನು ಹೇಳ್ತಿರೋದು ಫ್ರೆಷರ್ಸಿಗೆ ವಾರ್ಷಿಕ ವೇತನ. 13 ವರ್ಷಗಳ ನಂತರ 2024ರಲ್ಲಿ ಇವತ್ತು ಅದೇ IT ಕ್ಷೇತ್ರದಲ್ಲಿ ಫ್ರೆಷರ್ಸಿಗೆ ನೀಡುತ್ತಿರುವ ವಾರ್ಷಿಕ ವೇತನ ಎಷ್ಟು ಅಂತ ಕೇಳಿದ್ರೆ 3,50,000 ರೂಪಾಯಿ. ಅಂದರೆ ಸರ್, ಒಂದು ನಿಮಿಷ, 13 ವರ್ಷದಲ್ಲಿ 25,000 ರೂಪಾಯಿ ಏರಿಕೆ ಅಂದರೆ ಪರ್ಸೆಂಟೇಜ್ ವೈಸ್ ಪರ್ ಇಯರ್, ಬರೀ ಪರ್ಸೆಂಟೇಜ್ ಅಲ್ಲ, ಪರ್ಸೆಂಟೇಜ್ ವೈಸ್ ಪರ್ ಇಯರ್ ತಗೊಳ್ಳೋದಾರೆ 0.59% ಬರುತ್ತೆ. ಇನ್ಫ್ಲೇಷನ್ ಆಗ್ತಿದೆ ನಮ್ಮಲ್ಲಿ. ಎಸ್, ಇದು ಒಂದು. ಎರಡನೇದಾಗಿ, ಓಕೆ, ಇದನ್ನು ಇವರು CEO-ಗಳಿದಾರಲ್ಲ, ಚೀಫ್ ಫೈನಾನ್ಷಿಯಲ್ ಆಫೀಸರ್ಸು, CEO-ಗಳು, ಇವರು ಎಲ್ಲರಿಗೂ ಇದನ್ನೇ ಕೊಡ್ತಿದ್ದಾರಾ? ಇಲ್ಲ. ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲಿ ಇದಕ್ಕೆ ಕೂತ್ಕೋತಾರಲ್ಲ, ಡೈರೆಕ್ಟರ್ಸಿಗೂ ಅವರಿಗೂ 0.59% ಏರಿಕೆ ಮಾಡ್ತಿದ್ದಾರಾ? ಅವರಲ್ಲಿ ದುಡಿತಾ ಇದ್ದಾರೆ. ದುಡಿಯೋ ಕೈಗಳಿಗೆ ಯು ಶುಡ್ ಬಿ ಫೇರ್, ಯು ನೋ. ದಿಸ್ ಈಸ್ ವೇರ್ ದ ರಿಯಲ್ ಪ್ರಾಬ್ಲಮ್. ಅದನ್ನೇ ನಾನು ಹೇಳ್ತಾ ಇದ್ದೆ. ಅದಕ್ಕೆ ನೀವು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡ್ತೀವಿ, ನಿಮಗೆ ಲಾಭ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡ್ತೀವಿ ಅಂದಾಗ ಇಟ್ ಶುಡ್ ಹ್ಯಾಪನ್ ವಿತ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ನೀವು ನಿಮ್ಮ ಎಂಪ್ಲಾಯಿಗಳಿಗೆ ಇಷ್ಟು ಮಿನಿಮಮ್ ಐಟಮ್ ಕೊಡಲೇಬೇಕು. ಡಿಸ್ಕಷನ್ ಶುರುವಾಗಿದೆ. ಅಜಿತ್ ಅವರು ಇಲ್ಲೆಲ್ಲ ಚರ್ಚೆ ಮಾಡ್ತಿದ್ದಾರೆ. ಖಂಡಿತವಾಗ್ಲಿ ಇದೆಲ್ಲೋ ಸಂವೇರ್ ಬೆಂಗಳೂರು ಕಳೆದ ಒಂದು ಬಜೆಟ್ ನಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ದಕ್ಕೆ ಕಾರ್ಪೊರೇಟ್ ಕಂಪನಿಗಳಿಗೆ 1,25,000 ರೂಪಾಯಿ ಟ್ಯಾಕ್ಸ್ ಉಳಿತಾಯ, 1,25,000 ಕೋಟಿ ಟ್ಯಾಕ್ಸ್ ಉಳಿತಾಯ ಆಗಿದೆ. ಒಟ್ಟಾರೆ ಮೋದಿ ಟರ್ಮ್ನಲ್ಲಿ 8 ರಿಂದ 9 ಲಕ್ಷ ಕೋಟಿ ಟ್ಯಾಕ್ಸ್. ಇಲ್ಲ, ನೀವು ಆ ತರಹ ಹೇಳಿದ್ರೆ ಅದನ್ನ ಇಲ್ಲ ಸರ್, ಅದನ್ನ ನೀವು ಬೇರೆ ತರ ಹೇಳ್ದಂಗಾಗತ್ತೆ. ನಿಮ್ಮ ಉದ್ದೇಶ ಅವರಿಗೆ ಉಳಿತಾಯ ಪರ್ಸೆಂಟೇಜ್ ಅಲ್ಲಿ ಹೇಳ್ತಿದ್ದೀರಾ. ಇದು ಯಾವ ರೀತಿ ಅಂದರೆ, ಸರ್ಕಾರಕ್ಕೆ ಎಷ್ಟು ಲಾಭ ಆಯಿತು ಅಂದರೆ, ಅವರಿಗೆ ಟ್ಯಾಕ್ಸ್ ತೆರಿಗೆ ಕಮ್ಮಿ ಆಯಿತು ಅಂದರೆ ಸರ್ಕಾರಕ್ಕೆ ಆದಾಯ ಕಮ್ಮಿ ಆಗಬೇಕಲ್ವಾ? ಬದಲಿಗೆ 20% ಏರಿಕೆ ಆಗಿದೆ ಅಂದರೆ ಬಿಸಿನೆಸ್ ಜಾಸ್ತಿ ಆಗಿದೆ. ಅಥವಾ ಇನ್ನೊಂದು, ಲೆಟ್ ಮಿ ಟೆಲ್ ಯು, ಹೊರಗಡೆ ಇಡ್ತಾ ಇದ್ರಲ್ಲ, ಅದೆಲ್ಲ ಒಂದು ಮೇನ್ ಸ್ಟ್ರೀಮಿಗೆ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.